ಹಲೋ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಸ್ಪೆಷಲ್ ಪರ್ಮಿಟ್ನ ನಾವು ಆನ್ಲೈನಲ್ಲೇ ತಗೋಬೋದು. ಇವಾಗ ಮೊದಲೆಲ್ಲ ನಾವು ಬ್ರೋಕರ್ ಹತ್ರ ಹೋಗ್ಬಿಟ್ಟು ಶಾಂತಿನಗರದಲ್ಲಿ 300 ರೂಪಾಯಿ ಚಲನಿಗೆ 1200 ರೂಪಾಯಿ ಕೊಟ್ಬಿಟ್ಟು ಸ್ಪೆಷಲ್ ಪರ್ಮಿಟ್ ತೊಗೊಳ್ತಾ ಇದ್ವಿ. ಅದು ಅವ್ರಿಗೆ ಅಪ್ಪ ಅಣ್ಣ ದಯವಿಟ್ಟು ಬೇಗ ಮಾಡಿಕೊಡೋಣ ಅಂತ ಹೇಳಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಬೇಕು, ದುಡ್ಡು ಹಾಕಿದ್ರೇ ನಿಮಗೆ ಕೆಲಸಗಳನ್ನು ಮಾಡಿಕೊಡ್ತಾಯಿದ್ರು. ಬಟ್ ಇವಾಗ ನಮ್ಮ KSBOA ವತಿಯಿಂದ ಕರ್ನಾಟಕ ಸ್ಟೇಟ್ ಬಸ್ ಓನರ್ಸ್ ಅಸೋಸಿಯೇಷನ್ನು ಮತ್ತು ಬೇರೆ ಸಂಘಗಳಿಂದ ಎಲ್ಲ ಮನವಿ ಕೊಟ್ಬಿಟ್ಟು ಇವಾಗ ಇದನ್ನು ಆನ್ಲೈನಲ್ಲೇ ತಗೊಳ್ಳೋ ಒಂದು ಫೆಸಿಲಿಟಿನ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ನೋಡೋಣ ನಾವು ಹೇಗೆ ಇದನ್ನು ಈಸಿಯಾಗಿ ಎನಿ ಟೈಮ್ ಎನಿ ಡೇ ಯಾವಾಗಲಾದರೂ ನಾವು ಇಲ್ಲಿ ಅಪ್ಲೈ ಮಾಡಿ ಸ್ಪೆಷಲ್ ಪರ್ಮಿಟ್ನ ತೊಗೊಂಡು ಹೋಗ್ಬೋದು. ಸರಿನಾ? ಇವಾಗ ಜಸ್ಟ್ ನೋಡೋಣ. ಇವಾಗ ಮಾಮೂಲಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ವಾಹನ್ 4 ಸಿಟಿಸನ್ ಸರ್ವಿಸ್ ಅಂತ ಟೈಪ್ ಮಾಡಿ. ವಾಹನ್ 4 ಸಿಟಿಸನ್ ಸರ್ವಿಸ್ ತುಂಬ ಈಸಿ ಇದೆ, ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲ ಡ್ರೈವರ್ಗಳು, ಎಲ್ಲ ಓನರ್ಗಳು ನೀವೇ ಯಾರಿಗೂ ಹೇಳ್ದೇನೆ, ಯಾರಿಗೂ ಎಕ್ಸ್ಟ್ರಾ ದುಡ್ಡು ಕೊಡ್ದೇ ನೀವೇ ಮೊಬೈಲಲ್ಲಿ ಸಹಿತ ಇದನ್ನು ಮಾಡ್ಕೋಬೋದು. ಏನು ಲ್ಯಾಪ್ಟಾಪ್ ಬೇಕು ಅಂತೇನಿಲ್ಲ. ಇದು ಮೇನ್ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ಡ್ರೈವರ್ಗಳಿಗೆ ಮತ್ತು ಯಾರು ಗೊತ್ತಿಲ್ಲದೆ ಇರೋ ಓನರ್ಗಳಿಗೆ, ಇವರಿಗೆ ಬ್ರೋಕರ್ ಹತ್ರ ದಯವಿಟ್ಟು ಮೇಲೆ ಹೋಗಕ್ಕೆ ಹೋಗ್ಬೇಡಿ, ಎಲ್ಲ ನೀವೇ ಅಪ್ಲೈ ಮಾಡ್ಕೊಳ್ಳಿ, ಇಮಿಡಿಯೇಟಾಗಿ ಬರುತ್ತೆ. ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ವಾಹನ್ 4 ಸಿಟಿಸನ್ ಸರ್ವಿಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಈ ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ನೀವು ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಅಲ್ಲಿ ನಾನು ಯಾವ ಗಾಡಿ ಹೋಗ್ತಾ ಇದೆ ನಮ್ಮದು ಹೊರಗಡೆಗೆ, ಯಾವ ಗಾಡಿಗೋಸ್ಕರ ನಮಗೆ ಸ್ಪೆಷಲ್ ಪರ್ಮಿಟ್ ಬೇಕು ಅದನ್ನು ಟೈಪ್ ಮಾಡೋಣ. ಇದು ನನಗೆ ಬೇಕಾಗಿರೋದು, ಈ ಗಾಡಿಗೆ ಸ್ಪೆಷಲ್ ಪರ್ಮಿಟ್ ಬೇಕು. ಸೊ ಇವಾಗ ನಾನು ಆ ಗಾಡಿ ನಂಬರ್ ಹೊಡೆದ್ಬಿಟ್ಟು ಕೆಳಗಡೆ ನೋಡಿ, ಇಲ್ಲಿ ಐ ಎಕ್ಸೆಪ್ಟ್ ಟು ಹ್ಯಾವ್ ರೆಡ್ ದ ಪಾಲಿಸಿ ಸರ್ವಿಸ್ ಅಂತ ಇದೆ, ಅದನ್ನು ಟಿಕ್ ಮಾರ್ಕ್ ಮಾಡಿಬಿಟ್ಟು ಜಸ್ಟ್ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲೂ ಅಷ್ಟೇ ನೀವು ಜಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ಬೇಕಾದಷ್ಟು ಆನ್ಲೈನ್ ಸರ್ವಿಸ್ ಎಲ್ಲ ತೋರಿಸ್ತಾ ಇದೆ. ಅದರಲ್ಲಿ ಪೇ ಯುವರ್ ಟ್ಯಾಕ್ಸ್ ಅಂತ ಇದೆ ನೋಡಿ. ಈ ಪೇ ಯುವರ್ ಟ್ಯಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ವಾರ್ಟರ್ ಟ್ಯಾಕ್ಸ್ 3 ತಿಂಗಳಿಗೆ ಒಂದ್ಸಲಿ ಏನು ಟ್ಯಾಕ್ಸ್ ಕಟ್ತಿರಲ್ಲ ಅದನ್ನು ನೀವು ಕಟ್ಕೋಬೋದು. ಇವಾಗ ಅದನ್ನು ನಾನೇನು ಹೇಳ್ತಾ ಇಲ್ಲ, ಇಲ್ಲಿ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋದರೆ ಅಲ್ಲೆಲ್ಲ ಡೀಟೇಲ್ಸ್ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟರೆ ನೀವು ಕ್ವಾರ್ಟರ್ ಟ್ಯಾಕ್ಸ್ ಯಾವುದೇ ಗಾಡಿದಾಗಿರ್ಬೋದು, ETOS, ಇನ್ನೋವಾ, ಟೆಂಪೋ ಟ್ರಾವೆಲರ್, ಮಿನಿ ಬಸ್ಸು ಯಾವ ವೆಹಿಕಲ್ದಾದ್ರೂ ನೀವು ಕ್ವಾರ್ಟರ್ ಟ್ಯಾಕ್ಸ್ನ ಕಟ್ಟೋದು ಹೆಂಗೆ ಅಂದರೆ ಸೇಮ್ ಇದೇ ಲಿಂಕಲ್ಲಿ ಹೋಗ್ಬಿಟ್ಟು ಕಟ್ಬೋದು. ನೀವು ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗಬೇಕು. ಇವಾಗ ಅದು ಬೇಡ ನಮಗೆ. ಇವಾಗ ಸ್ಪೆಷಲ್ ಪರ್ಮಿಟ್ ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಅದರ್ ಸರ್ವಿಸಸ್ ಅಂತ ಒಂದು ಟ್ಯಾಬ್ ಇದೆ. ಇಲ್ಲಿ ಅದರ್ ಸರ್ವಿಸಸ್ ಕೆಳಗಡೆಗೆ ನಿಮಗೆ ಆನ್ಲೈನ್ ಪರ್ಮಿಟ್ ಅಂತ ಇನ್ನೊಂದು ಆಪ್ಷನ್ಸ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಡ್ರಾಪ್ ಡೌನಲ್ಲಿ ನೀವು ಜಸ್ಟ್ ಇಲ್ಲಿ ಆನ್ಲೈನ್ ಪರ್ಮಿಟ್ಗೆ ಹೋಗಬೇಕು. ಆನ್ಲೈನ್ ಪರ್ಮಿಟ್ಗೆ ಹೋದರೆ ನಿಮಗೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ಅಪ್ಲೈ ಫಾರ್ ಪರ್ಮಿಟ್ ರಿಲೇಟೆಡ್ ಸರ್ವಿಸ್. ಅಪ್ಲೈ ಫಾರ್ ಪರ್ಮಿಟ್ ರಿಲೇಟೆಡ್ ಸರ್ವಿಸ್ ಅಂತ ಇದೆ. ಇಲ್ಲಿ ಮತ್ತೊಂದು ಸಲ ಗಾಡಿ ನಂಬರ್ ಹಾಕೋಣ. ಗಾಡಿ ನಂಬರ್ ಹಾಕಿದ್ಮೇಲೆ ನಮಗೆ ಇಲ್ಲಿ 5 ಡಿಜಿಟ್ ಚಾಸಿಸ್ ನಂಬರ್ ಕೇಳ್ತಾ ಇದೆ. ಚಾಸಿಸ್ ನಂಬರ್ ಹಾಕೋಣ. ಹಾಕಿ ನಾವು ಜಸ್ಟ್ ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಅಥೆಂಟಿಕೇಷನ್ ಕೇಳುತ್ತೆ. ಇಲ್ಲಿ ನಾವು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ನೋಡಿ, ನಾನು ಗಾಡಿ ನಂಬರ್ ಹಾಕಿರೋದ್ರಿಂದ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ ಯಾವ ನಂಬರ್ ಕೊಟ್ಟಿರ್ತೇವಲ್ಲ ಆ ಮೊಬೈಲ್ ನಂಬರ್ನ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಸೊ ಆ ಮೊಬೈಲ್ ನಂಬರು ನಿಮ್ಮ ಹತ್ರ ಕರೆಕ್ಟಾಗಿ ಇರಬೇಕು. ಯಾಕಂದರೆ OTP ಬಂದು ಅದಕ್ಕೇನೆ ಹೋಗೋದು. ನಾನು ಇಲ್ಲಿ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡಿದರೆ ಯಾವ ಆಧಾರ್ ನಂಬರಲ್ಲಿ ಹಾಕ್ತಿರಲ್ಲ ಅದಕ್ಕೆ ಹೋಗುತ್ತೆ OTP. ಸೊ ಬೆಟರು ಮೊಬೈಲ್ ನಂಬರ್ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ, ಗಾಡಿ ಇದೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ OTP ಹೋಗುತ್ತೆ. ಇದು ನನ್ನದೇ ನಂಬರು. ಇಲ್ಲಿ ನೋಡಿ, ಜನರೇಟ್ OTP ಅಂತ ಕೊಡ್ತೀನಿ. ನಾನು ಜನರೇಟ್ OTP ಅಂತ ಕೊಟ್ಟೆ. ನನಗೆ OTPನೂ ಬಂತು. ಟೈಪ್ ಮಾಡ್ತಾಯಿದ್ದೀನಿ. OTP ಬಂತು. ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ ಕೇಳ್ತಾ ಇದೆ. ಮತ್ತೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅಪ್ಲೈ ಫಾರ್ ನ್ಯೂ ಪರ್ಮಿಟು, ರಿನ್ಯೂವಲ್ ಆಫ್ ಪರ್ಮಿಟು ಅದೆಲ್ಲ ಇದೆ. ಅದೆಲ್ಲ ಏನು ಬೇಕಾಗಿಲ್ಲ ನಮಗೆ. ಇಲ್ಲಿ ಡೈರೆಕ್ಟಾಗಿ ನಾವು ಸ್ಪೆಷಲ್ ಪರ್ಮಿಟ್ ಅಂತ ಇದೆ ನೋಡಿ, ಇಲ್ಲಿ ಸ್ಪೆಷಲ್ ಪರ್ಮಿಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸ್ಪೆಷಲ್ ಪರ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಚಲನ್ ಈಸ್ ಪೆಂಡಿಂಗ್ ಅಗೇನ್ಸ್ಟ್ ವೆಹಿಕಲ್ ನಂಬರ್ KA51 AJ 8387 ಪ್ಲೀಸ್ ಕ್ಲಿಯರ್ ಯುವರ್ ಚಲನ್ ಅಂತ ಬರ್ತಿದೆ. ಆಲ್ರೆಡಿ ನಾನು ಒಂದ್ಸಲಿ ಟ್ರೈ ಮಾಡಿದ್ದೆ, ಹಾಗಾಗಿ ಈ ಎರರು ತೋರಿಸ್ತಾ ಇದೆ.
ನಾವು ಇದನ್ನು ಕ್ಲಿಯರ್ ಮಾಡಬೇಕು. ಸೊ ಮತ್ತೆ ನಾನು ಪ್ರೊಸೀಡ್ ಅಂತ ಕೊಟ್ಟೆ. ಅದಾದಮೇಲೆ ನೋಡಿ, ಈ ವೆಹಿಕಲ್ ನಂಬರ್ ನಾನು ಏನು ಹಾಕಿದ್ದೆ, KA51AJ8387, ಅಪ್ಲೈ ಫಾರ್ ಸ್ಪೆಷಲ್ ಪರ್ಮಿಟ್ ಅಂತ ಒಂದು ಫಾರ್ಮ್ ಓಪನ್ ಆಗಿದೆ. ಅದೇ ಆ ಗಾಡಿ ನಂಬರ್ ಹೊಡೆದಿರೋದಕ್ಕೆ ಎಲ್ಲ ಡೀಟೇಲ್ಸ್ ಅದಾಗೆ ತೊಗೊಂಡಿದೆ. ಓನರ್ ನೇಮು, ವೆಹಿಕಲ್ ಕ್ಲಾಸು, ವೆಹಿಕಲ್ ಕ್ಯಾಟಗರಿ, ಯಾವ ಇಯರ್, ಮ್ಯಾನುಫ್ಯಾಕ್ಚರರು, ಏನು ಎಲ್ಲ ಅದೇ ಡೀಟೇಲ್ಸು ತೊಗೊಂಬಿಟ್ಟಿದೆ. ಇದೆಲ್ಲ ಇಲ್ಲಿ ಏನು ಫಿಲ್ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ. ಸೀದಾ ಕೆಳಗಡೆಗೆ ಬರಬೇಕು. ನೋಡಿ, ಇದೆಲ್ಲ ಫಿಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಓನರ್ ಡೀಟೇಲ್ಸ್ ಅಂತ ಫಸ್ಟ್ ಟ್ಯಾಬ್ ಇದೆ. ನೆಕ್ಸ್ಟ್ ನೀವು ಅದರ್ ನೆಸೆಸರಿ ಡೀಟೇಲ್ಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ಯಾಕ್ಸ್ ಡೀಟೇಲ್ಸು ಅದು ಇದು ಇದೆ. ಟ್ಯಾಕ್ಸ್ ವ್ಯಾಲಿಡ್ ಫ್ರಮ್ ಟ್ಯಾಕ್ಸ್ ಎಲ್ಲಿಂದ ಎಲ್ಲಿ ತನಕ ನಮ್ಮದು ರನ್ನಿಂಗ್ ಇದೆ ಅದೆಲ್ಲ ತೋರಿಸುತ್ತೆ. ಇನ್ಶೂರೆನ್ಸ್ ವ್ಯಾಲಿಡ್ ಫ್ರಮ್ ಎಲ್ಲಿಂದ ಎಲ್ಲಿ ತನಕ ಅದೆಲ್ಲ ತೋರಿಸುತ್ತೆ. ನಾವೇನು ಎಂಟ್ರ್ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಪೋಥಿಕೇಷನ್ನು ಎಲ್ಲ ಡೀಟೇಲ್ಸು ಅದೇ ತೋರಿಸುತ್ತೆ. ನಮ್ಮದು ಚೋಳದಲ್ಲಿ ಫೈನಾನ್ಸ್ ಇರೋದ್ರಿಂದ ಫೈನಾನ್ಷಿಯರ್ ಬಂದು ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಕೋ ಅಂತ ಬಂದಿದೆ. ಅದೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ಸೆಕೆಂಡ್ ಟ್ಯಾಬಲ್ಲಿ ಏನು ಮಾಡೋಂಗಿಲ್ಲ. ಥರ್ಡ್ ಟ್ಯಾಬ್ ಪ್ರೀವಿಯಸ್ ಪರ್ಮಿಟ್ ಡೀಟೇಲ್ಸು. ನೋಡಿ, ನಾವು ಯಾರು ಫೇಕಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಎಡಿಟ್ ಮಾಡ್ಕೊಂಡು ಇಲ್ಲಿ ನೋಡಿ, ಪ್ರೀವಿಯಸ್ ಪರ್ಮಿಟ್ ಡೀಟೇಲ್ಸಲ್ಲಿ ಎಲ್ಲ ಪರ್ಮಿಟ್ಸು ನಾವು ಯಾವಾಗ ಈ ಗಾಡಿದು ಪರ್ಮಿಟ್ ಹಾಕಿದ್ದೀವಿ ಅಂತ ಡೀಟೇಲ್ಸ್ ಅದರಲ್ಲೇ ಬಂದುಬಿಡುತ್ತೆ. ನಾವು ಫೇಕ್ ಮಾಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಇವಾಗೆಲ್ಲ. ಇದನ್ನು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಸೊ ಯಾರು ಫೇಕ್ ಮಾಡೋಕ್ಕೆ ಹೋಗಬೇಡ್ರಿ. PDF ಎಡಿಟ್ ಮಾಡ್ಕೊಂಡು ಡೇಟೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲೆಲ್ಲ ಡೀಟೇಲ್ಸು ಇರುತ್ತೆ. ಸರಿನಾ? ಈ ಗಾಡಿ ಪರ್ಮಿಟ್ ನಂಬರ್, ಮೇನ್ ಪರ್ಮಿಟ್ ನಂಬರ್ ಇದೆಲ್ಲ ಬಂದಿದೆ. ನೆಕ್ಸ್ಟ್ ಟ್ಯಾಬಿಗೆ ಹೋಗೋಣ. ಫಿಲ್ ಸ್ಪೆಷಲ್ ಪರ್ಮಿಟ್ ಡೀಟೇಲ್ಸ್. ಇವಾಗ ನೋಡಿ, ಇಲ್ಲೇ ಮೇನ್ ನಮಗೆ ಡೀಟೇಲ್ಸ್ ಫಿಲ್ ಮಾಡಬೇಕಾಗಿರೋದು. ನೋಡಿ, ಸ್ಪೆಷಲ್ ಪರ್ಮಿಟ್ ರೂಟ್ ಡೀಟೇಲ್ಸ್ ಅಂತ ಬಂದಿದೆ. ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ನಾವು ಇಲ್ಲಿ ಬರಿಬೇಕು. ನೋಡಿ, ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರಲ್ಲೂ, ಚಿಕ್ಕಬಳ್ಳಾಪುರ ಹಂಗೇನೇನೋ ತೋರಿಸ್ತಾ ಇದೆ. ಕೆಳಗಡೆ ಬಂದರೆ ನೀವು ಇನ್ನೂ ಕೆಳಗಡೆ ಬಂದು ಥ್ರೂ ಔಟ್ ಕರ್ನಾಟಕ ಅಂತ ಇದೆ. ಥ್ರೂ ಔಟ್ ಕರ್ನಾಟಕ ಇಂಟರ್ ಸ್ಟೇಟ್ ಅಗ್ರಿಮೆಂಟ್ ವಿತ್ ಆಂಧ್ರ ಪ್ರದೇಶ್. ನೋಡಿ, ನಾವು ಆಂಧ್ರಕ್ಕೆ ಹೋಗಬೇಕು ಅಂತ ಅಂದರೆ ಥ್ರೂ ಔಟ್ ಕರ್ನಾಟಕ ಇಂಟರ್ ಸ್ಟೇಟ್ ಅಗ್ರಿಮೆಂಟ್ ವಿತ್ ಆಂಧ್ರ ಪ್ರದೇಶ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಸರಿನಾ? ಮತ್ತು ಬೇರೆ ಸ್ಟೇಟಿಗೂ ನೀವು ಹೋಗಬೇಕು ಅಂತ ಅಂದರೆ ಥ್ರೂ ಔಟ್ ಕರ್ನಾಟಕ ಇಂಟರ್ ಸ್ಟೇಟ್ ಅಗ್ರಿಮೆಂಟ್ ವಿತ್ ಗೋವಾ, ಅಲ್ಲಿ ಗೋವಾಗೂ ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸರಿನಾ? ನೀವು ಇಲ್ಲಿ ಸೆಲೆಕ್ಟ್ ಮಾಡೋದ್ರಲ್ಲಿ ಈ ಕಡೆ ಬರ್ತಾ ಹೋಗುತ್ತೆ. ಇಲ್ಲಿ ನಮ್ಮ ಗಾಡಿ ಹೋಗ್ತಾ ಇರೋದು, ನೀವು ಎಷ್ಟು ಸ್ಟೇಟಿಗೆ ಹೋಗ್ತೀರೋ ಎಲ್ಲ ಸ್ಟೇಟ್ದು ಡೀಟೇಲ್ಸ್ ಇದೆ. ತಮಿಳ್ನಾಡು, ತೆಲಂಗಾಣ ಇದೆ, ಎಲ್ಲ ಡೀಟೇಲ್ಸ್ ಇದೆ ಇದರಲ್ಲಿ. ಸರಿನಾ? ಅಕ್ಕಪಕ್ಕ ಸ್ಟೇಟ್ದು ಮೇನು ನಮ್ಮ ಅಕ್ಕಪಕ್ಕ ಸ್ಟೇಟ್ಸ್ ಯಾವುದಿದೆ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳ್ನಾಡು, ಇವೆಲ್ಲ ಅಕ್ಕಪಕ್ಕ ಇರೋದ್ರಿಂದ ಇವಕ್ಕೆಲ್ಲ ನಾವು ಸ್ಪೆಷಲ್ ಪರ್ಮಿಟು ತೊಗೋಬೋದು. ಇಲ್ಲಿ ನೋಡಿ, ವೇರಿಯೇಷನ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ವೇರಿಯೇಷನ್ ಸ್ಟೇಟ್ ಆಫ್ ಕೇರಳ ಹಿಂಗೆಲ್ಲ ಬರ್ತಾ ಇದೆ. ಸರಿನಾ? ನಮ್ಮದು ಗಾಡಿ ಇವಾಗ ಮಹಾರಾಷ್ಟ್ರಕ್ಕೆ ಹೋಗಬೇಕು. ನಾನು ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವೆಲ್ಲ ನನಗೆ ಬೇಡ, ಹಂಗಾಗಿ ಇನ್ನೊಂದ್ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೆಲ್ಲ ಹೋಗುತ್ತೆ. ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಎಲ್ಲ ಹೋಯಿತು. ಟೋಟಲ್ ನಂಬರ್ ಆಫ್ ಸೆಲೆಕ್ಟೆಡ್ ಏರಿಯಾ 0 ಓನ್ಲಿ. ನೋಡಿ, ನಮ್ಮ ಗಾಡಿ ಬಂದು ಥ್ರೂ ಔಟ್ ಕರ್ನಾಟಕ ಇಂಟರ್ ಸ್ಟೇಟ್ ಅಗ್ರಿಮೆಂಟ್ ವಿತ್ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಹೋಗಬೇಕು ನಮ್ಮ ಗಾಡಿ. ಸರಿನಾ? ಸೊ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ರೂಟು ಬಂದುಬಿಡ್ತಿಲ್ಲಿ. ಥ್ರೂ ಔಟ್ ಕರ್ನಾಟಕ ಇಂಟರ್ ಸ್ಟೇಟ್ ಅಗ್ರಿಮೆಂಟ್ ವಿತ್ ಮಹಾರಾಷ್ಟ್ರ ಅಂತ ಬಂತು. ಸರಿನಾ? ಇನ್ನೇನಿಲ್ಲ, ರೂಟ್ ಕೋಡು, ರೂಟ್ ಸ್ಟಾರ್ಟ್ಸ್ ಫ್ರಮ್ಮು ಅದೆಲ್ಲ ಏನು ಬೇಕಾಗಿಲ್ಲ. ಇಲ್ಲಿ ಜಸ್ಟ್ ಇದೊಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗೋಯ್ತು. ನೆಕ್ಸ್ಟ್ ನಾನು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಹೋಗ್ತಾಯಿದ್ದೀನಿ. ಇವಾಗ ನೋಡಿ, ಫಸ್ಟು ಓನರ್ ಡೀಟೇಲ್ಸ್ ನೋಡಿದ್ವಿ, ಅದರ್ ನೆಸೆಸರಿ ಡೀಟೇಲ್ಸ್ ನೋಡಿದ್ವಿ, ಪ್ರೀವಿಯಸ್ ಪರ್ಮಿಟ್ ಡೀಟೇಲ್ಸು ನೋಡಿದ್ವಿ, ಫಿಲ್ ಇನ್ ಸ್ಪೆಷಲ್ ಪರ್ಮಿಟ್ ಡೀಟೇಲ್ಸು ಅಲ್ಲೂ ನಾವು ರೂಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟು ಏರಿಯಾ ಮತ್ತು ರೂಟ್ ಡೀಟೇಲ್ಸ್ ಅಂತ ಏನೋ ಬಂದಿದೆ. ಇಲ್ಲಿ ಏರಿಯಾ ಮತ್ತು ರೂಟ್ ಡೀಟೇಲ್ಸ್ ಅಂತ ಏನೋ ಬಂದಿದೆ. ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂದರೆ STA ಅಂತ. ಇದು ಯಾರು ಅಲಾಟ್ ಮಾಡ್ತಾ ಇರೋದು, ಯಾರು ಕೊಡ್ತಾ ಇರೋದು ನಮಗೆ ಸ್ಪೆಷಲ್ ಪರ್ಮಿಟು, STAನೇ ಕೊಡ್ತಾ ಇರೋದು. ಬಟ್ ಹೆಂಗೆ, ಆನ್ಲೈನಲ್ಲಿ. ಇವಾಗ ವ್ಯಾಲಿಡ್ ಫ್ರಮ್ ಯಾವ ಡೇಟಿಂದ ಬೇಕು ನಮಗೆ ಅಂತ. ನಮ್ಮ ಗಾಡಿ ಹೋಗ್ತಾ ಇರೋದು ಬಂದು ಸೋಮವಾರ, ಸೊ 31st ಅಂತ ಹಾಕ್ತೀನಿ ನಾನು. ಪೀರಿಯಡ್ ಎಷ್ಟು ದಿವಸಕ್ಕೆ ಅಂತ ನಿಮಗೆ ಡೇಸಲ್ಲಿ ಬೇಕಾ, ವೀಕ್ಲಿ ಬೇಕಾ? ಯಾವಾಗಲೂ ವೀಕ್ಲಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ವೀಕ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಪೀರಿಯಡ್ ಬಂದು 7 days, 7 ಅಂತ ಹಾಕಿ. ನೋಡಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ವ್ಯಾಲಿಡ್ ಫ್ರಮ್ ಡೇಟ್ ಅಂದರೆ ಯಾವ ಡೇಟಿಗೆ ನಮಗೆ ಸ್ಪೆಷಲ್ ಪರ್ಮಿಟ್ ಬೇಕು ಅಂತ. ನಮಗೆ 31st ಬೇಕು, ಅವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪೀರಿಯಡ್, ಸೆಲೆಕ್ಟ್ ಪೀರಿಯಡ್ ಅಂತಂದರೆ ಡೇಸಲ್ಲಿ ಬೇಕು, ವೀಕ್ಲಿ ಬೇಕು. ವೀಕ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ವೀಕ್ಲಿ ಅಂತಂದರೆ ಇಲ್ಲಿ ಎಷ್ಟು ವೀಕಿಗೆ ಬೇಕು ಅಂದರೆ ನನಗೆ 1 ವೀಕಿಗೆ ಬೇಕು.
ಒನ್ ಅಂತ ಬರೀರಿ ಅಷ್ಟೇ. ಇದು ತುಂಬ ಹುಷಾರಾಗಿ ಬರೀರಿ. ಇಲ್ಲಿ ಏನಾದರೂ ಸ್ವಲ್ಪ ಡೇಟಾ ಮಿಸ್ ಮಾಡಿದರೆ ನೆಕ್ಸ್ಟ್ ಅಂತ ಓದಿದ್ರೆ ಮತ್ತೆ ನೀವು ಫಸ್ಟಿಂದ ಬರಬೇಕಾಗುತ್ತೆ. ಸೊ ಇಲ್ಲಿ ತುಂಬ ಹುಷಾರಿಂದ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೇಚರ್ ಆಫ್ ಇಲ್ಲಿ ವ್ಯಾಲಿಡ್ ಅಪ್ ಟು ಡೇಟ್ 6th ಏಪ್ರಿಲ್ ತನಕ ಇದೆ ಕರೆಕ್ಟ್ ಡೇಟು. ಟ್ರಾವೆಲ್ ಫ್ರಮ್ ಎಲ್ಲಿಂದ, ಬೆಂಗಳೂರು ಅಂತ ಹಾಕಿ. ಬೆಂಗಳೂರು, ನೀವು ಯಾವ ಊರಿಂದ ಹೊರಡ್ತಿದ್ರೆ ಅಲ್ಲಿಂದ ಹಾಕಿ. ಟ್ರಾವೆಲ್ ಅಪ್ ಟು ಎಲ್ಲಿ ತನಕ, ಮಹಾರಾಷ್ಟ್ರ ಅಂತ ಹಾಕಿ. ಅಥವಾ ನೀವು ಶಿರಡಿ ಪುಣೆಗೆ ಹೋಗ್ತಿದ್ದೀರೋ ಅಲ್ಲಿಗೆ ಹಾಕಿ, ಇಲ್ಲ ಮಹಾರಾಷ್ಟ್ರ ಅಂತಲೇ ಹಾಕಿ, ಪರವಾಗಿಲ್ಲ. ಇಲ್ಲಿ ನೇಚರ್ ಆಫ್ ಗೂಡ್ಸ್ ಟು ಬಿ ಕ್ಯಾರಿಡ್ ನಾನ್ ಹಜಾರ್ಡಸ್ ಅಂತ ಹಾಕಿ. ಅಂದರೆ ಯಾವುದು ಡೇಂಜರಸ್ ಮೆಟೀರಿಯಲ್ಸ್ ನಾವು ತೊಗೊಂಡು ಹೋಗ್ತಾ ಇಲ್ಲ ಅಂತ. ಇಲ್ಲಿ ಸೆಲೆಕ್ಟ್ ಗೂಡ್ಸು ಅದರ. ನೆಕ್ಸ್ಟ್ ಪರ್ಪಸ್ ಆಫ್ ಜರ್ನಿ ಏನಂತಂದರೆ ಟೂರಿಸ್ಟ್ ಅಂತ ಹಾಕಿ. ರೂಟ್ ಡಿಸ್ಕ್ರಿಪ್ಷನ್ ಬಂದು ಅದೇ ತೊಗೊಂಡಿದ್ದೆ, ಅಲ್ಲೇನು ಬರೀ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸಬ್ಮಿಟ್ ಡೀಟೇಲ್ಸ್ಗೆ ಹೋಗ್ತಾ ಇದ್ದೀನಿ. ಪ್ಲೀಸ್ ಪ್ರೊವೈಡ್ ರೂಟ್ ಡಿಸ್ಕ್ರಿಪ್ಷನ್ ಅಂತೆ. ಓಕೆ ಕ್ಲಿಕ್ ಮಾಡಿ. ರೂಟ್ ಡಿಸ್ಕ್ರಿಪ್ಷನ್ ಎಲ್ಲಿದೆ? ರೂಟ್ ಡಿಸ್ಕ್ರಿಪ್ಷನ್ನು ತಗೊಳ್ತಲ್ಲ. ಓಕೆ, ಇಲ್ಲ ಅದು ಬರಿಬೋದು ನಾವಿಲ್ಲಿ. ಹಾಲ್ಟಿಂಗ್ ಸ್ಟೇಷನ್ಸ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಇವಾಗ ನೋಡಿ ನಾವು ಬೆಂಗಳೂರು ಟ್ರಾವೆಲ್ ಅಪ್ ಟು ಅಂತ ಕೊಟ್ಟಿದ್ದೇವಲ್ಲ, ಇಲ್ಲಿ ಮಹಾರಾಷ್ಟ್ರ ಅಂತ ಹಾಕಿದ್ದೀವಿ. ಅದು ಸ್ಟೇಟ್ ಹೆಸರು ಹಾಕಿದ್ದೀವಿ, ಏನೂ ತೊಂದರೆ ಇಲ್ಲ. ಹಾಲ್ಟಿಂಗ್ ಸ್ಟೇಷನ್ಸ್ ನಾವು ಎಲ್ಲೆಲ್ಲಿ ಹಾಲ್ಟ್ ಆಗ್ತೀವಿ, ಮಧ್ಯ ಸ್ಟಾರ್ಟಿಂಗು ಬೆಂಗಳೂರಿಂದ ಮಹಾರಾಷ್ಟ್ರ ತನಕ ಹೋಗ್ತಾಯಿದ್ದೀವಿ, ಶಿರಡಿಗೋ ಪುಣೆಗೋ, ಮಧ್ಯೆ ಎಲ್ಲಿಗೆ ಹೋಗ್ತೀವಿ ನಾವು ಅಂತ ಬರಿಬೇಕು. ಫಾರ್ ಎಕ್ಸಾಂಪಲು ತುಮಕೂರು, ದಾವಣಗೆರೆ, ಹುಬ್ಳಿ, ಬೆಳಗಾಂ, ಪುಣೆ, ಬಾಂಬೆ, ಶಿರಡಿ, ಶನಿ ಸಿಂಗನಾಪುರ್, ಅಜಂತ, ಎಲ್ಲೋರಾ. ಇನ್ನು ಬೆಸ್ಟ್ ಕೆಲಸ ಏನು ಮಾಡ್ಬೋದು ಅಂದರೆ ಇಷ್ಟೆಲ್ಲ ಬರೆದಾದ್ಮೇಲೆ ನಾವು ಡೈರೆಕ್ಟಾಗಿ ನಮಗೆಲ್ಲ ಸ್ಪೆಷಲ್ ಪರ್ಮಿಟಲ್ಲಿ ನೀವು ನೋಡಿರ್ತೀರ ಹೆಂಗೆ ಆಗ್ತಾರೆ. ನೆಕ್ಸ್ಟು ಇದಾದಮೇಲೆ ಮಹಾರಾಷ್ಟ್ರ ಫುಲ್ ರೌಂಡ್ ಟ್ರಿಪ್ ಅಂತ ಹಾಕ್ಬೋದು. ಈ ಥರ ಹಾಕ್ಬಿಟ್ಟು ನೀವು ಜಸ್ಟ್ ಸಬ್ಮಿಟ್ ಡೀಟೇಲ್ಸ್ ಅಂತ ಕೊಡಿ. ಯುವರ್ ಅಪ್ಲಿಕೇಶನ್ ಈಸ್ ಸೇವ್ಡ್ ವಿತ್ ಟೆಂಪರರಿ ಅಪ್ಲಿಕೇಶನ್ ನಂಬರ್ ಬಂದಿದೆ ಇಲ್ಲಿ. ಯೂಸ್ ದಿಸ್ ನಂಬರ್ ಫಾರ್ ವೆರಿಫಿಕೇಷನ್ ಆಫ್ ಡೀಟೇಲ್ಸ್ ಅಂತ ಇದೆ. ವೆರಿಫೈ ನೌ ಅಂತ ಕೊಡೋಣ. ನಾನು ಕೊಟ್ಟಿರೋ ಡೀಟೇಲ್ಸು ಇಲ್ಲೆಲ್ಲ ಬಂದಿದೆಯಂತೆ, ನೋಡೋಣ ಏನಾಗಿದೆ ಅಂತ. ನೋಡಿ, ಅಷ್ಟಾದಮೇಲೆ ಮತ್ತೆ ನಾವು ನೆಕ್ಸ್ಟ್ಗೆ ಹೋದೆ. ಆವಾಗ ಪೇ ನೌ ಅಂತ ಬಂತು. ಪೇ ನೌ ಮೇಲೆ ಕ್ಲಿಕ್ ಮಾಡೋಣ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಏನೋ ಚೆಕ್ ಅಪ್ಲಿಕೇಶನ್ ಅಂತ ಬರ್ತಾಯಿದೆ. ಈ ಥರ ಬಂತು. ಹಳೇದೇನೋ ಒಂದು ಚಲನ್ ಪೆಂಡಿಂಗ್ ಅಂತ ಇದೆ, ಆದರೂ ಪ್ರೊಸೀಡ್ ಅಂತ ಇದೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಚೆಕ್ ಅಪ್ಲಿಕೇಶನ್ ಸ್ಪೆಷಲ್ ಪರ್ಮಿಟ್ಟು. ಇಲ್ಲಿ ನೋಡಿ ಮ್ಯಾಕ್ಸಿ ಕ್ಯಾಬ್ 400, ಪರ್ಮಿಟ್ ವೇರಿಯೇಷನ್ ಎಂಡೋರ್ಸ್ಮೆಂಟ್ ಟೋಟಲು 500 ರೂಪಾಯಿ ಕೇಳ್ತದೆ. ಯಾಕೆಂದರೆ ಇದು ಮಂತ್ ಜಂಪ್ ಆಗ್ತಾ ಇರೋದ್ರಿಂದ 500 ರೂಪಾಯಿ, ಇಲ್ಲಾಂದರೆ 300 ರೂಪಾಯಿ ಕೇಳ್ಬೋದು ಅದು. ಈಗ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಮೇಕ್ ಪೇಮೆಂಟ್ ಅಂತ ಹೋಗ್ತಾಯಿದ್ದೀನಿ. ಮೇಕ್ ಪೇಮೆಂಟ್ ಒನ್ಸ್ ಮೇಡ್ ವಿಲ್ ನಾಟ್ ಬಿ ರೀಫಂಡ್ ಆಗೋಲ್ಲ ಅಂತೆ. ಕರೆಕ್ಟಾಗಿ ಮಾತ್ರ ಪೇಮೆಂಟ್ ಮಾಡಿ. ಎಸ್ ಅಂತ ಹೋಗ್ತಾಯಿದ್ದೀನಿ. ಎಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇರೋದೇ ಒಂದು ಖಜಾನೆ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದಮೇಲೆ ಆ ಎಕ್ಸೆಪ್ಟ್ ಅಂತ ಇದೆ, ಓಕೆ ಮಾಡಿ, ಕಂಟಿನ್ಯೂ ಮಾಡಿ. ಇಲ್ಲಿ ನೋಡಿ ಮೋಡ್ ಆಫ್ ಪೇಮೆಂಟು. ನಾನು ನೆಟ್ ಬ್ಯಾಂಕಿಂಗ್ ಹೋಗ್ತಾಯಿದ್ದೀನಿ. ಸೊ ನೆಟ್ ಬ್ಯಾಂಕಿಂಗ್ ಹೋಗ್ತೀನಿ ನಾನು. ಇಲ್ಲಿ ಯಾವುದನ್ನಾರು ಸೆಲೆಕ್ಟ್ ಮಾಡ್ಕೋಬೋದು, ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿರೋದು ಕ್ಯಾಪ್ಚಾ ಹೇಗಿದೆಯೋ ಹಾಗೆ ಬರೀರಿ.
ಇವೆರಡನ್ನೂ ಟಿಕ್ ಮಾಡಿರಿ, ಸಬ್ಮಿಟ್ ಮಾಡಿ. ಮತ್ತು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಹೋಗ್ತಾ ಇದ್ದೀನಿ. ಸೆಲೆಕ್ಟ್ ಬ್ಯಾಂಕ್, ನಿಮ್ದು ಯಾವ ಬ್ಯಾಂಕಲ್ಲಿದೆ ನೆಟ್ ಬ್ಯಾಂಕಿಂಗು. ನಂದು ಬಂದು HDFC ಬ್ಯಾಂಕ್ ಇದೆ. ಇಲ್ಲಿ ಯಾವುದೋ HDFC ಬ್ಯಾಂಕ್ ರಿಟೇಲ್ ಅಂತಿದೆ, ಸೆಲೆಕ್ಟ್ ಮಾಡಿಕೊಂಡೆ. ಕಂಟಿನ್ಯೂ ಮಾಡಿ. ಪೇಮೆಂಟು ಸಕ್ಸಸ್ಫುಲಿ ಆಯಿತು. ಇವಾಗ ನಮಗೆ ಸ್ಪೆಷಲ್ ಪರ್ಮಿಟು ಬಂತು ನೋಡಿ. ಸ್ಪೆಷಲ್ ಪರ್ಮಿಟು ಬಂತು. ಇದರಲ್ಲಿ ಏನೇನಿದೆ ನೋಡೋಣ. ಒಂದು ನಿಮಿಷ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ರಿಂಟ್ ಅಂತ ಕೊಟ್ಟು ನೋಡಿ, ಇದೇ ಸ್ಪೆಷಲ್ ಪರ್ಮಿಟು. ಇ ಫೀ ರೆಸಿಪ್ಟ್ ಅಂತ ಇದು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು ರೆಸಿಪ್ಟು ಬಂದಿದೆ ಅಂತ ಇಲ್ಲಿ ಕಟ್ಟಿರೋದಕ್ಕೆ ರೆಸಿಪ್ಟು. ಇದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಪೆಷಲ್ ಪರ್ಮಿಟ್ ಇಲ್ಲಿ ಯುವರ್ ಅಪ್ಲಿಕೇಶನ್ ಈಸ್ ಆಟೋ ಅಪ್ರೂವ್ಡು, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ಪರ್ಮಿಟ್ ಅಂತ ಇದೆ ನೋಡಿ. ಮೇನ್ ಹಂಗೆ ಕ್ಲೋಸ್ ಮಾಡಿಬಿಡ್ಬೇಡಿ. ಇದು ಬಂದು ಬರೀ ನೀವು ಪೇಮೆಂಟ್ ಮಾಡೋದಕ್ಕೆ ರೆಸಿಪ್ಟು. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ರಿ ಮೊಬೈಲಲ್ಲಿ. ಇದಾದಮೇಲೆ ನೆಕ್ಸ್ಟು ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ಪರ್ಮಿಟ್ ಅಂತಿದೆ, ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಬೇಕು ಅಥವಾ ರಿಜಿಸ್ಟ್ರೇಷನ್ ನಂಬರ್ ವೈಸು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಡೋಣ. ಇಲ್ಲಿ ನಾವು ಗೆಟ್ ಡೀಟೇಲ್ಸ್. ಇಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದೆ ನಾನಲ್ಲಿ. ಅಪ್ಲಿಕೇಶನ್ ನಂಬರ್ ಅಂತ ಇತ್ತಿಲ್ಲ. ಇಲ್ಲಿ ಈ ಕಡೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ನಂಬರು KA51AJ8387 ಈ ಥರ ಬರಬೇಕು. ಈ ಕಡೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಬಂದಾಗ ಇಲ್ಲಿ ಈ ಕಡೆ ನಂಬರ್ ಬರಬೇಕು. ಗೆಟ್ ಡೀಟೇಲ್ಸ್ ನೋಡಿ. ಇಲ್ಲಿ ಯಾವುದಿದು, ಇವತ್ತು 29 ಮಾರ್ಚು 2025 ಇಲ್ಲಿದೆ. ಅದನ್ನು ನಾನು ಪ್ರಿಂಟ್ ಅಂತ ಕೊಡ್ತೀನಿ ನೋಡಿ. ಪ್ರಿಂಟ್. ಆರ್ ಯು ಶ್ಯೂರ್? ಎಸ್. ನೋಡಿ, ಸ್ಪೆಷಲ್ ಪರ್ಮಿಟು ಬಂದೇ ಬಿಡ್ತು ನೋಡಿ. ಏನೇನಂತ ಇದೆ, ಪರ್ಮಿಟ್ ನಂಬರು, ನಮಗೇನು STL ಕೊಡ್ತಾ ಇದ್ರಲ್ಲ ಸೇಮ್ ಅದೇ. ಫ್ರಮ್ ಬ್ಯಾಂಗ್ಳೂರು ಟು ಮಹಾರಾಷ್ಟ್ರ ನೋಡಿ. ರೂಟ್ ಮ್ಯಾಪ್ ಅವ್ರು ಹೆಂಗೆ ಆಗ್ತಾಯಿದ್ರು ನಮ್ಮದು ಅದೇ ಥರ ಬಂದಿದೆ. ತುಮಕೂರು, ದಾವಣಗೆರೆ, ಹುಬ್ಳಿ, ಬೆಳಗಾಂ, ಪುಣೆ ಅದು ಇದು ಎಲ್ಲ ಬಂದಿದೆ. ಎಲ್ಲಿಂದ ಎಲ್ಲಿ ತನಕನೂ ಬಂದಿದೆ. ನೇಚರ್ ಆಫ್ ಗೂಡ್ಸ್ ಇಫ್ ಟು ಬಿ ಕ್ಯಾರಿಯಡ್ ಏನೂ ಇಲ್ಲ, ಅದೆಲ್ಲ ಇಲ್ಲೇ ಮೊದಲೇ ಹಾಕ್ಬೇಕು ನೀವು, ಆಯಿತಾ. ಮತ್ತು ಬಂದು ನಮ್ಮ ಫಿಟ್ನೆಸ್ಸು ಅದೆಲ್ಲ ಡೀಟೇಲ್ಸ್ ಮೊದಲೇ ತೊಗೊಂಡಿದೆ, ಅದೆಲ್ಲ ಬಂದಿದೆ. ಇದನ್ನು ನಾವು ಇವಾಗ ಡೌನ್ಲೋಡ್ ಮಾಡ್ಕೊಳ್ಳೋಣ, ಸರಿನಾ? ಓಕೆ.